ಭಕ್ತಿ ಭಗವಂತನಿಗೆ ಅತ್ಯಂತ ಪ್ರಿಯವಲ್ಲವೇ? ನಿಮ್ಮ ಮಾತು ನಿಜ ಗುರುಗಳೇ. ಭಕ್ತಿ ಭಗವಂತನಿಗೆ ಪ್ರಿಯ. ಭಕ್ತರೆಂದರೆ ಅವನಿಗೆ ಪ್ರಾಣ. ಭಕ್ತರು ಬೇಡಿದ್ದನ್ನೆಲ್ಲ ನೀಡುವ ಕರುಣಾಳು ಆ ಭಗವಂತ. ಕೆಲವರು ಆ ಭಗವಂತನ ಕೃಪೆಯಿಂದ ಲೋಕೋಪಕಾರ ಮಾಡುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಭಕ್ತಿಯಿಂದ ಗಳಿಸಿದ ವರವನ್ನು ಸ್ವಾರ್ಥಕ್ಕಾಗಿ ಲೋಕಹಿಂಸೆಗಾಗಿ ಬಳಸುವವರು ಇದ್ದಾರಲ್ಲವೇ? ಖಂಡಿತ ಇದ್ದಾರೆ. ಅವರನ್ನು ನಿಜವಾದ ಭಕ್ತರೆಂದು ಕರೆಯಲಾಗುವುದಿಲ್ಲ. ಅವರು ತಮ್ಮ ತಪಸ್ಸಿನ ಫಲವನ್ನು ದುರ್ವಿನಿಯೋಗ ಮಾಡುವ ದುಷ್ಟರು. ಅಲ್ಲ ಗುರುಗಳೇ, ದುಷ್ಟರಿಗೆ ದೇವರು ಏಕೆ ವರ ಕೊಡಬೇಕು? ತಪಸ್ಸಿನ ನಿಷ್ಠೆಗೆ ತಕ್ಕ ವರ ಕೊಡಬೇಕಾದದ್ದು ದೇವತೆಗಳ ಕರ್ತವ್ಯ. ಆದರೆ ಇನ್ನೊಬ್ಬರ ನಾಶಕ್ಕೆ ವರ ಬೇಡಿ ಅದರಿಂದ ತಾವೇ ನಾಶವಾದ ಉದಾಹರಣೆಗಳೂ ಇವೆ. ಅಂತಹ ಒಬ್ಬ ದುಷ್ಟ ರಾಕ್ಷಸನಿದ್ದಾನೆ. ಅವನಾರು? ಅವನ ವೃತ್ತಾಂತವೇನೆಂದು ಹೇಳಿ ಗುರುಗಳೇ. ಹೇಳುತ್ತೇನೆ. ಭಸ್ಮಾಸುರನೆಂಬ ದುಷ್ಟ ರಾಕ್ಷಸ ತನ್ನ ಇಷ್ಟ ದೈವನಾದ ಪರಮೇಶ್ವರನನ್ನು ಕುರಿತು ತಪೋನಿರತನಾಗಿದ್ದ. ಓಂ ನಮಃ ಶಿವಾಯ. 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 ಓಂ ನಮಃ ಎಲೈ ಅಸುರ ತಪಸ್ವಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನನ್ನು ಅನುಗ್ರಹಿಸಲು ಬಂದಿದ್ದೇನೆ. ಕಣ್ಬಿಟ್ಟು ನನ್ನತ್ತ ನೋಡು. ಪರಮೇಶ್ವರ, ದಯಾಸಾಗರ, ಶಂಕರ, ಶಶಿಧರ, ನಮೋ ನಮಃ, ನಮೋ ನಮಃ. ಭಕ್ತಾಗ್ರೇಸರ, ನೀನು ಅನೇಕ ವರ್ಷಗಳು ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿರುವೆ. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರ ಕರುಣಿಸಲು ಬಂದಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಭಕ್ತ. ಧನ್ಯೋಸ್ಮಿ, ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ನಾನು ಯಾವುದೇ ವರವನ್ನ ಕೇಳಿದರೂ ನೀನು ಇಲ್ಲ ಎನ್ನುವುದಿಲ್ಲ ಅಲ್ಲವೇ ಪರಮೇಶ್ವರ? ಭಕ್ತ, ಭಕ್ತರು ಏನೇ ಕೇಳಿದರೂ ಇಲ್ಲವೆನ್ನದೆ ಕೊಡುವುದು ನನ್ನ ಸ್ವಭಾವ. ನಾನು ಯಾರಿಗೂ ನಿರಾಸೆಯನ್ನು ಮಾಡುವುದಿಲ್ಲ. ಹೌದು ತಂದೆ, ನೀನು ಭಕ್ತ ಪರಾಧೀನ, ಪರಮ ಕರುಣಾಳು. ಭಕ್ತರು ಬೇಡಿದ್ದನ್ನ ಇಲ್ಲವೆನ್ನದೆ ಕೊಡುವ ದಯಾಮಯ ನೀನು. ಅದರಿಂದಲೇ ಬೇಕಾದ ವರವನ್ನ ಕೇಳಲು
ನಿನ್ನನ್ನು ಕುರಿತು ಇಷ್ಟು ವರ್ಷ ತಪಸ್ಸು ಮಾಡಿದೆ. ಸರಿ, ಕೇಳು, ನಿನಗೇನು ವರ ಬೇಕು? ಖಂಡಿತ ನಾನು ಅದನ್ನು ಈಡೇರಿಸುತ್ತೇನೆ. ಗೌರಿಶಂಕರ, ನಾನು ನಿನ್ನಲ್ಲಿ ಕೇಳುವುದು ಒಂದೇ ಒಂದು ವರವನ್ನು. ಅದೇನೆಂದರೆ ಅದೇನೆಂದು ಹೇಳು ಅಸುರಾಗ್ರಣಿ, ಸಂಕೋಚವೇಕೆ? ಪರಮೇಶ್ವರ, ನಾನು ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೇನೆಯೋ ಅವರು ಯಾರಾದರೂ ಸರಿ, ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಯಾರೇ ಆಗಲಿ, ನಾನು ಕೈ ಇಟ್ಟೊಡನೆ ಅವರು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗಬೇಕು. ಇಷ್ಟೇ ನಾನು ನಿನ್ನಲ್ಲಿ ಕೇಳುವವರ. ಇದನ್ನು ದಯಮಾಡಿ ಕರುಣಿಸು ಕೃಪಾನಿಧಿ. ತಥಾಸ್ತು. ನೀನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗುತ್ತಾರೆ. ನೀನು ಭಸ್ಮಾಸುರನೆಂದು ಖ್ಯಾತನಾದ. ಆಹಾ ಆಹಾ, ಭಸ್ಮಾಸುರ, ನಾನು ಭಸ್ಮಾಸುರ. ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರು ಅವರು ಭಸ್ಮ. ನಾನು ಭಸ್ಮಾಸುರ. ಭಸ್ಮಾಸುರ, ನಾನು ಭಸ್ಮಾಸುರ. ನಾನು ಭಸ್ಮಾಸುರ. ನಾನು ಭಸ್ಮಾಸುರ. ಏಕೆ ಭಸ್ಮಾಸುರ? ಏಕೆ ನನ್ನನ್ನು ಹಾಗೆ ನೋಡುತ್ತಿರುವೆ? ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆಯನ್ನು ನೀನು ಈಡೇರಿಸಬೇಕು. ಇನ್ನೊಂದು ಕೋರಿಕೆಯೇ? ಏನದು? ಇನ್ನೊಂದು ಕೋರಿಕೆ ಏನು ಗುರುಗಳೇ? ಆ ಭಸ್ಮಾಸುರ ಏನು ಕೇಳಬೇಕೆಂದು ಕೊಂಡಿರಬಹುದೆಂದು ನೀವು ಸುಲಭವಾಗಿ ಊಹೆ ಮಾಡಬಹುದು. ಅವನು ಯಾವ ಇಷ್ಟ ದೈವದಿಂದ ವರ ಪಡೆದನೋ ಅದೇ ದೈವಕ್ಕೆ ಕೇಡು ಮಾಡಲು ಆಲೋಚಿಸಿರುತ್ತಾನೆ ಅಲ್ಲವೇ? ಅಂದರೆ ಭಸ್ಮಾಸುರ ವರ ನೀಡಿದ ಪರಶಿವನಿಗೆ ಕೇಡು ಬಯಸಿದನಲ್ಲವೇ ಗುರುದೇವ? ಹೌದು ಶಿಷ್ಯರೇ. ಆ ಭಸ್ಮಾಸುರನ ಅಸುರ ಗುಣ ವರ ಪಡೆದ ನಂತರ ತಾನಾಗೇ ಕಾಣಿಸಿಕೊಂಡಿತು. ಶಿವ ಕೊಟ್ಟ ವರವನ್ನು ಶಿವನ ಮೇಲೇ ಪ್ರಯೋಗಿಸಲು ಮುಂದಾದ. ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆ ಏನೆಂದರೆ, ನೀನು ನನಗೆ ಕೊಟ್ಟಿರುವ ವರವನ್ನು ಮುಂದೆ ಹೇಳು. ನಾನು ಕೊಟ್ಟಿರುವ ವರವನ್ನು? ದೇವ, ನೀನು ನನಗೆ ಕೊಟ್ಟಿರುವ ವರವನ್ನು ನಾನು ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಭಸ್ಮಾಸುರ, ನೀನೇನು ಹೇಳುತ್ತಿರುವೆ? ನನ್ನಿಂದ ಪಡೆದ ವರವನ್ನು ನನ್ನ ಮೇಲೆ ಪ್ರಯೋಗಿಸುತ್ತೀಯಾ? ಹೌದು ಶಂಕರ, ನೀನು ಕೊಟ್ಟಿರುವ ವರವನ್ನು ನಿನ್ನ ಮೇಲೆ ಪ್ರಯೋಗಿಸಿ ಅದರ ಫಲವನ್ನು ಕಾಣಬಯಸುತ್ತೇನೆ. ಬೇಡ ಭಸ್ಮಾಸುರ. ಅದೆಲ್ಲ ಆಗುವುದಿಲ್ಲ ಪರಮೇಶ್ವರ. ನಾನು ನನಗಿಷ್ಟ ಬಂದವರ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಬಹುದೆಂದು ನೀನು ವರ ಕೊಟ್ಟ ಮೇಲೆ ಮುಗಿಯಿತು. ನಾನು ನನ್ನ ಇಷ್ಟದಂತೆ ಈಗ ನಿನ್ನ ತಲೆಯ ಮೇಲೆ ಕೈ ಇಡಬಹುದು. ಎಲ್ಲವೋ ದುಷ್ಟ, ನನ್ನನ್ನು ಕುರಿತು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ನನ್ನಿಂದ ವರ ಪಡೆದು ಈಗ ನನಗೇ ಕೇಡು ಮಾಡಲು ನೋಡುತ್ತಿರುವೆಯಾ? ಅದರ ಪರಿಣಾಮ ಏನಾಗಬಹುದೆಂದು ಯೋಚಿಸಿರುವೆಯಾ? ಯೋಚಿಸಿದ್ದೇನೆ ಮಹಾದೇವ, ಯೋಚಿಸಿದ್ದೇನೆ. ನೀನು ಕೊಟ್ಟಿರುವ ವರವನ್ನ ನಿನ್ನ ಮೇಲೆ ಪ್ರಯೋಗಿಸಿ ನಿನ್ನನ್ನು ಭಸ್ಮ ಮಾಡಿದ ಭಸ್ಮಾಸುರನೆಂದು ಲೋಕವಿಖ್ಯಾತನಾಗುತ್ತೇನೆ. ಈಗ ನಿನ್ನ ತಲೆಯ ಮೇಲೆ ಕೈ ಇಡುತ್ತೇನೆ. ಮೂರ್ಖ ರಾಕ್ಷಸ, ನಾನು ನಿನ್ನ ಕೈಗೆ ಸಿಕ್ಕರಲ್ಲವೇ ನೀನು ನನ್ನ ತಲೆಯ ಮೇಲೆ ಕೈ ಇಡುವುದು? ಇದೋ ಈಗಲೇ ನಾನು ಇಲ್ಲಿಂದ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡುವುದಿಲ್ಲ ಪರಮೇಶ್ವರ. ನೀನು ತ್ರಿಲೋಕಗಳಲ್ಲಿ ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡದೆ ಹಿಂಬಾಲಿಸಿಕೊಂಡು ಬರುತ್ತೇನೆ. ನನ್ನನ್ನು ಹಿಂಬಾಲಿಸಿ ಬರುತ್ತೀಯಾ? ಬಾ ಬಾ ದುಷ್ಟ, ಬಾ. ಮುಂದೆ ನಿನ್ನ ಗತಿ ಏನಾಗುವುದೆಂದು ತಿಳಿಯದ ಮೂಢ, ಬಾ. ಏ ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ಎಲ್ಲಿಗೆ ಹೋಗುವೆ? ನೀನು ಎಲ್ಲಿ ಹೋದರೂ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತೇನೆ. ಶಿಷ್ಯರೇ, ಹೀಗೆ ಆ ದುಷ್ಟ ಭಸ್ಮಾಸುರ ಪರಶಿವನನ್ನು ಬೆನ್ನತ್ತಿ ಹೊರಟೇ ಬಿಟ್ಟ. ಶಿವ ಆಕಾಶ, ಪಾತಾಳ, ಭೂಮಿ ಎಲ್ಲಿಗೆ ಹೋಗಲಿ ಭಸ್ಮಾಸುರ ಅವನನ್ನು ಹಿಂಬಾಲಿಸುತ್ತಲೇ ಸಾಗಿದ. ಆದರೆ
ಪರಶಿವ ಅವನ ಕೈಗೆ ಸಿಗಲಿಲ್ಲ. ಭಸ್ಮಾಸುರ ಬಿಡಲಿಲ್ಲ. ಗುರುಗಳೇ, ಪರಶಿವ ಒಲಿದರೆ ಎಷ್ಟು ಸೌಮ್ಯವೋ, ಕರುಣಾಪೂರ್ಣನೋ, ಕೆರಳಿದರೆ ಪ್ರಳಯರುದ್ರನೆಂದು ಹೇಳುತ್ತಾರಲ್ಲ. ತನ್ನಿಂದ ಹೊರಪಡೆದು ತನಗೇ ಕೇಡು ಮಾಡಲು ಮುಂದಾದ ಆ ಅಸುರನನ್ನು ಶಿವ ಆಗಲೇ ಏಕೆ ಸುಟ್ಟು ಭಸ್ಮ ಮಾಡಲಿಲ್ಲ? ಶಿಷ್ಯರೇ, ಶಿವ ತನ್ನ ಪಾಲನೇತ್ರವನ್ನು ತೆರೆದಿದ್ದರೆ ಖಂಡಿತ ಆ ಅಸುರ ಅಲ್ಲೇ ಬೂದಿಯಾಗುತ್ತಿದ್ದ. ಅಥವಾ ಆ ಅಸುರನ ಕಣ್ಣಿಗೆ ಕಾಣದಂತೆ ಶಿವ ಅದೃಶ್ಯನಾಗಬಹುದಿತ್ತು. ಆದರೆ ಆ ಅಸುರನ ದುಷ್ಟತನಕ್ಕೆ ತಾನೇ ಬಲಿಯಾಗಬೇಕಾಗಿತ್ತು. ಲೋಕಕ್ಕೆ ಅದೊಂದು ಪಾಠವಾಗಬೇಕಾಗಿತ್ತು. ಅಲ್ಲದೆ ಭಸ್ಮಾಸುರನ ವಿನಾಶಕ್ಕೆ ಶ್ರೀಹರಿಯೇ ಬರಬೇಕಾಗಿತ್ತು. ಅದರಂತೆ ಶ್ರೀಹರಿ ಶಿವನ ಮುಂದೆ ಕಾಣಿಸಿಕೊಂಡ. ಶಿವ ನಿಲ್ಲು, ಶಿವ ನಿಲ್ಲು, ಶಿವ ನಿಲ್ಲು, ಶಿವ ಶಂಕರ ನಿಲ್ಲು. ಶಂಕರ ನಿಲ್ಲು, ಶಂಕರ ನಿಲ್ಲು, ಶಂಕರ ನಿಲ್ಲು. ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಶಂಕರ ನಿಲ್ಲು, ಶಂಕರ ನಿಲ್ಲು, ಶಂಕರ ನಿಲ್ಲು. ಶಂಕರ ನಿಲ್ಲು, ನಿಲ್ಲು, ಶಂಕರ ನಿಲ್ಲು, ಶಂಕರ. ಪ್ರಿಯ ಶಂಕರ ನಿಲ್ಲು. ಇನ್ನು ಆ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಬಂದದ್ದು ಸಾಕು. ಇನ್ನು ಅವನಿಗೆ ಅಂತ್ಯಕಾಲ ಬಂದಿತೆಂದೇ ತಿಳಿ. ಲಕ್ಷ್ಮೀರಮಣ, ನಾರಾಯಣ, ಆ ದುಷ್ಟ ಅಸುರ ತಾನು ಪಡೆದ ವರದಿಂದ ಬೇರೆಯವರನ್ನು ನಾಶ ಮಾಡುವ ಮೊದಲು ತಾನೇ ನಾಶವಾಗುತ್ತಾನೆ ಎನ್ನುವುದು ನಿನ್ನಿಂದ ಲೋಕಕ್ಕೆ ತಿಳಿಯಲಿ. ತ್ರಿಮೂರ್ತಿಗಳಿಂದ ಬೇಕಾದ ವರವನ್ನು ಪಡೆದು ತ್ರಿಮೂರ್ತಿಗಳನ್ನೇ ಮೀರಿ ಲೋಕಕಂಟಕರಾಗುವುದು ಎಂದಿಗೂ ಸಾಧ್ಯವಿಲ್ಲವೆಂದು ಲೋಕವೇ ಅರಿತುಕೊಳ್ಳಲಿ. ಖಂಡಿತ ಲೋಕ ಅರಿತುಕೊಳ್ಳುತ್ತದೆ ಕೈಲಾಸಪತಿ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ಹಾಗೆ ಆಗಲಿ ಶ್ರೀಹರಿ. ನಿಲ್ಲು, ಶಂಕರ ನಿಲ್ಲು. ಶಂಕರ, ಮಹಾದೇವ, ಎಲ್ಲಿ ಹೋದೆ? ಈ ಕಡೆ ಬಂದೆ ಎಂದು ನನಗೆ ಗೊತ್ತಿದೆ. ನೀನೆಲ್ಲಿ ಅಡಗಿರುವೆ? ನನ್ನೆದುರು ಬಾ. ನೀನು ಎಲ್ಲೇ ಅಡಗಿದ್ದರು ನಾನು ನಿನ್ನನ್ನು ಬಿಡುವುದಿಲ್ಲ. ಬಾ ಪರಮೇಶ್ವರ, ಬಾ. ನೀನು ನಿಜವಾದ ದೇವನೇ ಆಗಿದ್ದರೆ ಧೈರ್ಯವಾಗಿ ನನ್ನ ಮುಂದೆ ಬಾ ಶಂಕರ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.